ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶು ಲಾಗಿನ್ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಲಾಗ್ ಅನ್ನ ಅಪ್ಲೋಡ್ ಮಾಡ್ತಾ ಇಲ್ಲ. ಬದಲಾಗಿ ನಾನೊಂದು ಮೀಶೋ ಇಂದ ತರಿಸ್ಕೊಂಡಿರುವಂತ ಪ್ರಾಡಕ್ಟ್ ಅನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ, ರೇಟ್ ಕೂಡ ತುಂಬಾನೇ ಕಡಿಮೆ ಇದೆ. ಹಾಗೆ ನಾವೆಲ್ಲಾದ್ರೂ ಫಂಕ್ಷನ್ಗೆ, ಮದ್ವೆಗಳಿಗೆ ಏನಾದ್ರೂ ಫಂಕ್ಷನ್ ರೆಡಿ ಆಗ್ಬೇಕು ಅಂದ್ರೆ ಎಲ್ಲ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಯಾರ ಹತ್ರನೂ ಕೇಳೋ ಹಾಗೆ ಇಲ್ಲ. ತುಂಬಾ ದಿನಗಳವರೆಗೂ ಕೂಡ ಬಾಳಿಕೆ ಕೂಡ ಬರುತ್ತೆ. ಇಟ್ಕೊಂಡು ನಾವು ಫಂಕ್ಷನ್‌ಗಳಿಗೆ ರೆಡಿ ಆದಾಗ ಬೇಗ ಬೇಗ ಹಾಕೊಂಬೋದು. ಹಾಗೆ ಬೇಗ ಕೂಡ ರೆಡಿ ಆಗ್ಬೋದು. ಈ ತರ ಒಂದು ಕಿಟ್ ಬ್ಯಾಗ್‌ನಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಇದನ್ನೆಲ್ಲಾನು ಫಂಕ್ಷನ್‌ಗಳಿಗೆ ತುಂಬಾ ಚೆನ್ನಾಗಿ ಇದಾಗುತ್ತೆ. ಇದು ಬಂದು ಮೇಕಪ್ ಕಿಟ್. ನಾನು ಸ್ವಲ್ಪ ಚಿಕ್ಕದನ್ನೇ ಆರ್ಡರ್ ಮಾಡಿದ್ದೀನಿ. ನಾನು ಈ ತರನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಮದ್ವೆ ಫಂಕ್ಷನ್‌ಗಳಿಗೆ ಮಾತ್ರ ಅಂತ ಅಂದ್ಬಿಟ್ಟು ಚಿಕ್ಕದನ್ನೇ ಆರ್ಡರ್ ಮಾಡಿದ್ದೀನಿ. ದೊಡ್ಡ ಸೈಜು ಬೇಕಾದ್ರೆ ಇದೆ. ಇದ್ರ ಲಿಂಕ್ ಅನ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಬಂದು ಲಿಪ್‌ಸ್ಟಿಕ್ಕು. ತುಂಬಾ ಚೆನ್ನಾಗಿದೆ. ಬೇಗ ಕಲರ್ ಹೋಗಲ್ಲ ಇದು. ನಾವು ನಾರ್ಮಲ್ ಹಾಕೊಂಡ್ರೆ ಕಲರ್ ಹೋಗುತ್ತೆ. ಆದ್ರೆ ಈ ತರದ್ದು ಇದು ಕಲರ್ ಹೋಗಲ್ಲ. ಅಂದ್ರೆ ತುಟಿಲ್ ಹಾಗೆ ಇರುತ್ತೆ. 4 ಕಲರ್ ಇದೆ. 4 ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಫಸ್ಟ್ ಒಂದ್ಸರಿ ತಗೊಂಡ್ ನಾನು ನೋಡಿದ್ದೆ. ಈ ತರದ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ತರದನ್ನ ಬುಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದು ಪೌಡ್ರು. ಸ್ಕಿನ್‌ಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಪೌಡ್ರು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದನ್ನೆಲ್ಲ ನಾನು ಯೂಸ್ ಮಾಡಲ್ಲ. ರೆಪ್ಪೆಗೆ ಹಾಕೊಳ್ಳೋ ಅಂತದ್ದು. ಇದನ್ನ ಯೂಸ್ ಮಾಡೋದಿಲ್ಲ. ಇದು ಬೆಂಡ್ ತರ ಅಂದ್ರೆ ಸ್ಕಿನ್‌ಗೆಲ್ಲಾನು ನಾವು ಕ್ರೀಮ್ ಹಾಕೊಂಡಿರ್ತೀವಲ್ಲ ಅದನ್ನೆಲ್ಲ ಪೌಡರ್‌ನೆಲ್ಲ ಅಪ್ಲೈ ಮಾಡೋದು ಸ್ಕಿನ್‌ಗೆಲ್ಲ ನೀಟಾಗಿ ಅಪ್ಲೈ ಮಾಡೋದು. ಇದು ಬಂದು ಫೌಂಡೇಶನ್ ಕ್ರೀಮು. ತುಂಬಾನೇ ಚೆನ್ನಾಗಿದೆ ಎಲ್ಲಾನು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಇದು ಬಂದು ನೈಲ್ ಪಾಲಿಶ್ 2 ನೈಲ್ ಪಾಲಿಶು. ಒಂದು ಮೆರಿನು ಮತ್ತೆ ಒಂದು ರೆಡ್ 2 ಕೂಡ ಚೆನ್ನಾಗಿದೆ. ಒಂದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಚಿಕ್ಕದೇ ಆದ್ರೂನು ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ ಎಲ್ಲ ಚೆನ್ನಾಗಿರೋದ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಒಂದು ಕಾಜಲ್ ಮತ್ತೆ ಐಲೈನರ್ 2 ಮಿಸ್ ಆಗಿದೆ. ಐಲೈನರ್ ಮತ್ತೆ ಕಾಜಲ್ ಇರೋದು ಇರುತ್ತೆ. ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ದುಡ್ಡು ಬುಕ್ ಮಾಡ್ಕೋಬಹುದು. ಇದು ಕೂಡ ಫೌಂಡೇಶನ್ ಕ್ರೀಮೇನೆ. ಸ್ಕಿನ್‌ಗೆಲ್ಲ ಅಪ್ಲೈ ಮಾಡ್ಕೋಬಹುದು. ಹಾಗೆ ಇದು ಕೂಡ ಅಷ್ಟೇನೆ. ಎಲ್ಲೆಲ್ಲಿ ಕಲೆಗಳಿರುತ್ತೋ ಆ ರೀತಿ ಪಿಗ್ಮೆಂಟೇಷನ್ ಎಲ್ಲೆಲ್ಲಿ ಇರುತ್ತೆ ಅದನ್ನೆಲ್ಲ ಸರಿ ಮಾಡುತ್ತೆ ಇದು. ಮತ್ತೆ ಲಾಸ್ಟಲ್ಲಿ ಮೇಕಪ್ ಎಲ್ಲ ಆದ್ಮೇಲೆ ಹಾಕೊಳ್ಳುವಂತ ಸ್ಪ್ರೇ ಇದು. ಮೇಕಪ್ಪು ಬೇಗ ಹಾಳಾಗಲ್ಲ, ಹಾಗೆ ಇರುತ್ತೆ. ಒಂದ್ಸರಿ ಕ್ಲೀನಾಗಿ ಎಲ್ಲ ಮೇಕಪ್ ಆದ್ಮೇಲೆ ಒಂದ್ಸರಿ ಹೊಡ್ಕೊಂಡ್ರೆ ಇದನ್ನ ಸ್ಪ್ರೇನ ಬೇಗ ಹೋಗಲ್ಲ. ಮತ್ತೆ ಫೌಂಡೇಶನ್ ಆಗ್ಲಿ, ನಾವ್ ಮಾಡ್ಕೊಂಡಿರೋ ಮೇಕಪ್ ಆಗ್ಲಿ ಬೇಗ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಇದೆಲ್ಲ ಬಂದು ಬ್ರಷ್‌ಗಳು. ನಾವು ಮೇಕಪ್ ಕಿಟ್ ಇದೆಯಲ್ಲ ಅದನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬ್ರಷ್‌ಗಳು. ಆ ಬಾಕ್ಸ್ ಅಲ್ಲೂ ಕೂಡ ಮಿರರ್ ಕೂಡ ಇದೆ. ನಾವೆಲ್ಲಾದ್ರೂ ಟ್ರಿಪ್‌ಗೆ ಹೋದಾಗಾಗ್ಲಿ, ಅಂದ್ರೆ ಫಂಕ್ಷನ್‌ಗಳಿಗೆ ಹೋದಾಗಾಗ್ಲಿ ಮಿರರ್ ಕೂಡ ಇದೆ. ನೋಡ್ಕೊಂಡು ನೀಟಾಗಿ ರೆಡಿ ಆಗ್ಬೋದು. ಇದಿಷ್ಟು ಪ್ರಾಡಕ್ಟ್ ಅನ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ತುಂಬಾನೇ ಚೆನ್ನಾಗಿದೆ. ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಬೇಕಾದ್ರೆ ಬೈ ಮಾಡ್ಕೊಳ್ಳಿ. ಎಲ್ಲಾ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇದು ರೇಟ್ ಬಂದು ₹252. ಸಾಮಾನ್ಯವಾಗಿ ಎಲ್ಲರೂ ಕೂಡ ತಗೋಬಹುದು. ತುಂಬಾ ಕಡಿಮೆ ಬೆಲೆ ಇದೆ. ನೋಡಿ ಈ ತರ ತಗೋಬಿಟ್ರೆ ಒಂದ್ಸರಿ ತುಂಬಾ ದಿನದವರೆಗೂ ಬಾಳಿಕೆ ಬರುತ್ತೆ ಇರುತ್ತೆ. ಫಂಕ್ಷನ್‌ಗಳಿಗೆ ಜಾಸ್ತಿ ಯಾವತ್ತೂ ಹೋಗಲ್ಲ. ಯಾವಾಗೋ ಒಂದೊಂದ್ಸರಿ ಹೋಗ್ತಿರ್ತೀವಲ್ಲ, ಹಾಗಾಗಿ ನಮ್ಗೆ ಬೇಕಾಗುತ್ತೆ ನೋಡಿ. ಹೆಣ್ಮಕ್ಳುಗಳ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಇದ್ರಲ್ಲಿ ಮಿರರ್ ಕೂಡ ಇದೆ ನೋಡಿ. ಮಿರರ್ ಇರೋದ್ರಿಂದ ನಮ್ಗೆ ಎಲ್ಲಾದ್ರೂ ಆಚೆ ಕಡೆ ಹೋದಾಗ ರೆಡಿ ಆಗೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಬ್ಲೌಸ್ ಪೀಸು. ಎಂಬ್ರಾಯ್ಡಿಂಗ್ ಬ್ಲೌಸ್ ಪೀಸ್ ಅನ್ನ ಬುಕ್ ಮಾಡಿದ್ದೆ ಮೀಶೋದಲ್ಲಿ ನಾನು. ಈಗಂತೂ ನೋಡ್ಬೋದು ನೀವು, ಬ್ಲೌಸ್ ಎಂಬ್ರಾಯ್ಡ್ ಮಾಡಿಸ್ಬೇಕು, ಹೊಲಿಸ್ಬೇಕು ಅಂದ್ರೆ 1,500 2,000 ಕೇಳ್ತಾರೆ. ಅದರಿಂದ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಇದ್ರ ಬೆಲೆ ಬಂದು ₹222. ₹222 ಅಷ್ಟೇನೆ. ನಮ್ಗೆ ಬ್ಲೌಸ್ ಯಾವ ಕಲರ್ ಇದೆ ಆ ಕಲರ್ ಬುಕ್ ಮಾಡ್ಕೋಬೇಕು ನಾವು. ಇದೆಲ್ಲ ಬಂದು ತೋಳಿಗ್ ಬರುತ್ತೆ. ನೆಕ್ಸ್ಟ್ ಬೆನ್ನಿಗ್ ಬರುತ್ತೆ ಇದು. ಪೀಸು ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಯಾವ ಡಿಸೈನ್ ಬೇಕು ಆ ಡಿಸೈನ್ ಅನ್ನು ನಾವು ಬುಕ್ ಮಾಡ್ಕೋಬಹುದು. ನಾ ಇದೇ ಫಸ್ಟ್ ಆರ್ಡರ್ ಮಾಡಿರೋದು ಮೀಶೋದಲ್ಲಿ. ನಮ್ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡು ಹೊಲಿಸ್ಕೊಬಹುದು ಅಂತ. ಅಂದ್ರೆ ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ರೆ ತುಂಬಾನೇ ರೇಟು 2,000 3,000 ಕೇಳ್ತಾರೆ. ಈ ರೀತಿ ಒಂದ್ ತಗೊಂಡು ನಮ್ಗೆ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ತಗೊಂಡು ಸ್ಟಿಚ್ ಮಾಡ್ಕೊಬಿಟ್ರೆ ಬೇರೆ ಸ್ಯಾರಿಗೂನು ಕೂಡ ಹಾಕೋಬಹುದು. ತುಂಬಾ ಚೆನ್ನಾಗಿದೆ. ಇದಕ್ಕೆ ಬೇಕಂದ್ರೆ ನಾವ್ ಇನ್ನೂ ಬೇಕಾದ್ರೆ ವರ್ಕ್ ಮಾಡಿಸ್ಕೊಬಹುದು.
2 ತೋಳ್ಗೆ ಹಾಗೆ ಬೆನ್ನ್‌ಗೆ ಬರುತ್ತೆ ಎಂಬ್ರಾಯ್ಡಿಂಗು. ಅಂಗಡಿಲೆಲ್ಲ ಕೇಳಿದ್ರೆ ಇಷ್ಟಕ್ಕೆಲ್ಲ ಎಂಬ್ರಾಯ್ಡ್ ಮಾಡ್ಕೊಡಲ್ಲ. ತುಂಬಾ ಜಾಸ್ತಿ ಹೇಳ್ತಾರೆ. ಜಾಸ್ತಿ ಸ್ಟೋನ್ ವರ್ಕ್ ಕೂಡ ಇಲ್ಲ. ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ. ಇದ್ರ ಲಿಂಕು ಕೂಡ ಹಾಕಿರ್ತೀನಿ ಬೇಕಾದ್ರೆ ಬೈ ಮಾಡ್ಕೊಳ್ಳಿ. ನಾನು ಈ ಸ್ಯಾರಿಗೆ ತಗೊಂಡಿರೋದು ಮ್ಯಾಚಿಂಗ್ಗೆ. ಇದು ಬ್ಲೌಸ್ ಕಲರ್ ಬಂದು ಪಿಂಕ್ ಸ್ಯಾರಿಗೆ ಬ್ಲೌಸ್ ಕಲರು ಗ್ರೀನ್ ಇದೆ. ಆದ್ರಿಂದ ನಾನು ಗ್ರೀನ್ ನೋಡೇನೆ ಬುಕ್ ಮಾಡ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.